ನಮ್ಮಮ್ಮ ನಿಮ್ ತವ್ರ ಮನೆಯವ್ರಿಗೆ ಏನ್ ದ್ರೋಹ ಮಾಡಿದ್ರು? ಪಾಂಡುರಂಗನ್ ಭಕ್ತರಾಗದೆ ಇರೋದು ಅಪರಾಧನಾ? ನಿಮ್ಮಪ್ಪ ಎಷ್ಟು ಜೋರಾಗಿ ಕೂಗಾಡಿದ್ರು. ಏನಂದ್ರೆ ನೀವು ನಮ್ಮ ಅಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೋಬೇಡಿ. ಅಂದ್ರೆ ಅವರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ನಾವು ಸುಮ್ನೆ ಕೇಳಿಸ್ಕೋಬೇಕಾ? ಅವರು ನಮ್ಮಮ್ಮ ಅಳೋ ಹಾಗೆ ಮಾಡಿದ್ರು. ನಾನು ಇದನ್ನ ಯಾವ ಕಾರಣಕ್ಕೂ ಸಹಿಸಲ್ಲ ಸಕ್ಕು. ಇಲ್ ನೋಡು, ನಿನ್ನೆ ರಾತ್ರಿ ಕೂಗ್ದ ಹಾಗೆ ಇವತ್ ರಾತ್ರಿ ಕೂಡ ನನ್ನನ್ನು ಕೂಗಿ ಕರಿಬೇಡ. ನಾನು ಬರೋದಿಲ್ಲ, ಅದನ್ನ ನಿನ್ಗೀಗ್ಲೇ ಹೇಳ್ತಾ ಇದ್ದೀನಿ. ಪಾಂಡುರಂಗ, ಈ ಮನೆಯಲ್ಲಿ ನಿನ್ನ ನಾಮಸ್ಮರಣೆನೇ ನಿಷೇಧಿಸಿದ್ದಾರೆ. ಆದ್ರೆ ಅಪ್ಪನಿಗೆ ಅಮ್ಮನಿಗೆ ಈ ವಿಷಯ ಇಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ. ಅವ್ರ ಈ ಮಾತು ಕೇಳಿದ ತಕ್ಷಣ ದಿಗ್ಭ್ರಮೆಗೊಳಗಾದ್ರು. ಅಪ್ಪ ಆ ಗಾಬ್ರಿಗೆ ಧ್ವನಿ ಏರಿಸಿ ಮಾತಾಡಿದ್ರು. ಅದ್ ಬಿಟ್ಟು ಅತ್ತೆನ ಅವಮಾನ ಮಾಡ್ಬೇಕು ಅನ್ನೋ ಯೋಚನೆ ಅವ್ರಿಗೆ ಯಾವ ಕಾರಣಕ್ಕೂ ಇರಲ್ಲ. ಹೀಗಾಗತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಪ್ಪ ತುಂಬಾ ಒಳ್ಳೆಯವರು. ಇವತ್ತು ಅಪ್ಪ ಅಮ್ಮನಿಗಿಲ್ಲಿ ಅವಮಾನ ಆಯ್ತು. ಯಮುನಾ ಅತ್ತೆ ಅನವಶ್ಯಕವಾಗಿ ಅವ್ರಿಗೆ ಏನೇನೋ ಮಾತುಗಳಂದ್ರು. ಪಾಂಡುರಂಗ, ಇವತ್ತು ನನ್ ಗಂಡ ಕೂಡ ಅಪ್ಪ ಅಮ್ಮನ್ ನಿಂದಿಸಿದ್ರು. ನಾನು ಯಾಕೆ ನಿನಗೆ ಪೂಜೆ ಮಾಡಬೇಕು? ನೀನ್ ನನಗೆ ಅನುಗ್ರಹ ಕೊಟ್ಟೆ ಅಲ್ವಾ? ನಿನ್ ಹೃದಯ ಕಲ್ಲಿನ ಹಾಗೆ ಕಠಿಣವಾಗಿದೆ. ನಮ್ಗೇನು ಮಾಡ್ಬೇಕಾಗಿಲ್ಲ. ನಿನ್ ಭಕ್ತೆ ಸಕ್ಕು ಬಗ್ಗೆ ಯೋಚನೆ ಮಾಡು. ಅವಳು ನಿನ್ನ ಸ್ನೇಹಿತೆ ಅಂತಾಳಲ್ವಾ? ನೀನ್ ಯಾಕೆ ಹೀಗೆ ಬದಲಾಗಿ ಹೋದೆ? ಅವ್ರತ್ತೆ ಅವಳಿಗೆ ಹೇಗೆ ಕಿರುಕುಳ ಕೊಡ್ತಿದಾರೆ ಅಂತ ನಿಂಗೆ ಕಾಣಿಸ್ತಿಲ್ವಾ? ಅವಳು ಪಡ್ತಿರೋ ಕಷ್ಟ ನಿನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಅಂದ್ರೆ ನಿಂದು ಕಲ್ಲಿನ ಹೃದಯ ಪಾಂಡುರಂಗ. ಯಾಕೆ ನಾನು ಯಾಕೆ ನಿನಗೆ ಪೂಜೆ ಮಾಡಬೇಕು? ಗುಡಿ ಬಾಗ್ಲನ್ನ ಮುಚ್ಚಿಬಿಡ್ತೀರಿ. ಮುಚ್ತಾ ಇದ್ದೀನಿ. ಇಲ್ಲಿ ನೋಡು ಶಿವಪ್ಪ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಕೊಡು ಆ ಬೀಗದ ಕೈನ ಇಲ್ಲಿ ಕೊಡು. ಕೊಡಿಲ್ಲಿ. ಶಿವಪ್ಪ, ನಮ್ಗಿರೋ ಒಂದೇ ಒಂದು ಆಧಾರ ಪಾಂಡುರಂಗ. ನೀನ್ ಅವನ ಮೇಲೇನೆ ಕೋಪ ಮಾಡ್ಕೋತಿದ್ಯಾ? ಏನಂದ್ರೆ ನೀವು ಸ್ವಲ್ಪ ಶಾಂತವಾಗಿರಿ. ನನ್ನ ಚಿತೆ ಮೇಲೆ ಮಲಗಿಸ್ಬಿಡಿ, ಅವಾಗ ಶಾಂತವಾಗಿರ್ತೀನಿ ನಾನು. ಪಾಂಡುರಂಗ, ನನ್ನ ಸಕ್ಕುನ ಕಷ್ಟಗಳಿಂದ ಪಾರ್ ಮಾಡು. ಸಕ್ಕುನ ಬೇಗ ದಡ ಸೇರಿಸು. ನನಗೆ ಶಿಕ್ಷೆ ಕೊಡು. ನನ್ನನ್ನ ನೇಣು ಹಗ್ಗಕ್ಕೆ ನೇತು ಹಾಕು. ನನ್ನ ತಲೆನ ಕತ್ತರಿಸಾಕು. ಬೇಕಾದ್ರೆ ನನ್ನನ್ನು ಶಾಶ್ವತವಾಗಿ ಕತ್ಲೆ ಕೊಡಲ್ ಬಂದ್ಸು. ಆದ್ರೆ ಸಕ್ಕುಗೆ ಏನಂದ್ರೆ ವಿಮುಕ್ತಿ ಕೊಡು. ಅವಳ ಕಷ್ಟಗಳನ್ನ ನೋಡಕ್ಕಾಗ್ತಿಲ್ಲ ಪಾಂಡುರಂಗ, ನನಗೆ ನೋಡಕ್ಕಾಗ್ತಿಲ್ಲ. ಅಯ್ಯೋ, ಶಿವಪ್ಪ, ಶಿವಪ್ಪ, ನೀನೇನ್ ಮಾಡ್ತಿದ್ಯಾ? ಸುಮ್ನಿರು. ಶಿವಪ್ಪ, ನಮ್ ಸಮಸ್ಯೆಗಳಿಗೆ ಪರಿಹಾರ ಒಂದೇ. ನಾನ್ ಬೆಳಿಗ್ಗೆನೆ ಪಾಂಡುರಂಗನ ಹತ್ರ ಬೇಡ್ಕೊಂಡೆ, ಸಕ್ಕು ಕಷ್ಟಗಳನ್ನ ದೂರ ಮಾಡು ಅಂತ. ನಾವು ಮೂವರು ಪಾದಯಾತ್ರೆ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡೆ. ನಾವು ನಡ್ಕೊಂಡು ಪಂಢರಪುರಕ್ಕೆ ಬರ್ತೀವಿ. ನಮ್ ಕಷ್ಟಗಳನ್ನ ತೀರ್ಸು ಸ್ವಾಮಿ. ಎಲ್ಲಿ ನೋಡಿ ಬಾಬಾ ಅವ್ರೆ, ಆ ಸಕ್ಕು ಈಗ ಎಲ್ಲಿದ್ದಾಳೆ ಗೊತ್ತಾ? ಹಿತ್ಲಲ್ಲಿದ್ದಾಳೆ. ನಾವು ರಕ್ಷಣಾ ರೇಖೆ ಹೇಳ್ದಿರೋ ಆ ಕೋಣೆ ಮುಂದೆನಾ? ಹೌದು, ಅಲ್ಲೇ ಬಾಬಾ ಅವ್ರೆ. ಸಕ್ಕು ಏನಾದ್ರೂ ಅಲ್ಲೇ ಇದ್ರೆ ಅವಳನ್ನ ಭಯ ಪಡಿಸೋಕೆ ನಮ್ಗಿದೊಂದು ಒಳ್ಳೆ ಅವಕಾಶ. ಅವಳನ್ನ ಇವತ್ತು ರಾತ್ರಿನೇ ಏನಾದ್ರೂ ಒಂದು ಮಾಡೋಣ. ಅದರಿಂದ ಅವ್ರ ಅತ್ತೆ ಅವಳನ್ನ ನಿಮ್ ಕಾಲ ಹತ್ರ ತಂದು ಬಿಸಾಕ್ತಾಳೆ. ಅದ್ಭುತವಾದ ಉಪಾಯ ಕೊಟ್ಟಿದ್ಯಾ ಭೈರವ. ಈ ಮುಷ್ಟಿಗೆ ಸಂಹರಿಸೋ ಶಕ್ತಿ ಇದೆ, ವೈಭವವಾದ ಯುಕ್ತಿ ಇದೆ. ನನಗ್ ಶರಣಾದವ್ರಿಗೆ ಸಿಗುತ್ತೆ ಸಂಪತ್ತು, ನನ್ನನ್ನ ಎದುರಾಕೊಂಡವ್ರಿಗಾಗುತ್ತೆ ಆಪತ್ತು. ನಾನೀ ಮುಷ್ಟಿ ಒಳಗಡೆ ದೆವ್ವಗಳನ್ನ ಬಂಧಿಸ್ತೀನಿ, ಪ್ರೇತಾತ್ಮಗಳನ್ನ, ಪಿಶಾಚಿಗಳನ್ನ, ಅದೃಶ್ಯ ಶಕ್ತಿಗಳನ್ನ, ಎಲ್ಲಾನು ಕೂಡ. ಈಗ ನಾನೇನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾ?
ನಾನು ಬಂಧನ ಮಾಡಿಟ್ಕೊಂಡಿರೋಂಥ ಪ್ರೇತಾತ್ಮಗಳನ್ನ ಸಕ್ಕು ಮೇಲ್ ಬಿಡ್ತೀನಿ. ಭಯಂಕರವಾದ ಪ್ರೇತಾತ್ಮನ, ದುಷ್ಟವಾದ ಪ್ರೇತಾತ್ಮನ, ರಕ್ತ ಹೀರೋ ಪ್ರೇತಾತ್ಮನ, ಅದು ನೇರವಾಗಿ ಸಕ್ಕು ಹತ್ರ ಹೋಗಿ ಅವಳ ಕುತ್ತಿಗೆ ಮೇಲೆ ಕೂತ್ಕೊಳ್ಳುತ್ತೆ. ಸಕ್ಕು ಪ್ರಾಣ ಭಯದಿಂದ ಕೂಗಾಡ್ತಾಳೆ, ತಪ್ಪಿಸ್ಕೊಳ್ಳೋದಕ್ಕೆ ವಿಪರೀತ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳಿಗೆ ಬಿಡುಗಡೆ ಸಿಗಲ್ಲ. ಆ ಪ್ರೇತಾತ್ಮಗಳು ನರಗಳಿಂದ ಅವಳನ್ನ ಕಟ್ಟು ಹಾಕುತ್ತವೆ. ಅವಳನ್ನ ದಾರುಣವಾಗಿ ಸೀಳಿ ಬಿಸಾಕಿ ಪ್ರಾಣ ತೆಗೆಯುತ್ತೆ. ಅವಳ ಆತ್ಮನ ಬಂಧಿಸಿ ನನಗ್ ಕೊಡುತ್ತೆ. ಅವಳ ಆತ್ಮ ಜೊತೆ ನಾನಿಲ್ಲ ಆಟ ಆಡ್ತೀನಿ. ಬಾಬಾ ಅವ್ರೆ ಏನ್ ಮಾಡ್ಬೇಕು ಅಂತ ಆಜ್ಞೆ ಮಾಡಿ ಬಾಬಾ ಅವ್ರೆ. ಇವತ್ ರಾತ್ರಿ ಆ ಸಕ್ಕು ಜೀವನದಲ್ಲಿ ಕರಾಳ ರಾತ್ರಿ ಆಗತ್ತೆ. ನಾನಿವತ್ತು ಅವಳನ್ನ ಬಿಡೋದಿಲ್ಲ. ಅವಳು ತನ್ನ ಗಂಟು ಮೂಟೆ ಕಟ್ಕೊಂಡು ನೇರವಾಗಿ ಇಲ್ಲಿಗೆ ಆಶ್ರಮಕ್ಕೆ ಬಂದು ನನಗೆ ಶರಣಾಗ್ಲೇಬೇಕು. ಅವಳು ಬದುಕಿದ್ರೆ ಇಲ್ಲಿಗೆ ಬರ್ಬೇಕು, ಇಲ್ಲ ಅಂದ್ರೆ ಅವಳು ಸಾಯ್ಬೇಕು. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಬೇಕು. ಜೈ ಮಹಾಕಾಳ! ಜೈ ಮಹಾಕಾಳ! ಜೈ ಮಹಾಕಾಳ! ನಾನು ಹೇಳ್ದಾಗ ನೀನ್ ಮಾಡ್ಬೇಕು. ಏನಾದ್ರೂ ಕೆಲ್ಸ ಇದೆಯಾ? ನನಗೇನ್ ಕೆಲ್ಸ ಇರುತ್ತೆ? ನಾನು ಕೆಲಸ ಕಾರ್ಯ ಇಲ್ದಿರೋ ವ್ಯಕ್ತಿ ಅಲ್ವಾ, ಜೂಜುಗಾರ, ಈ ಮನೆಯಲ್ಲಿ ಬೆಲೆ ಇಲ್ದಿರೋನು. ನಾನು ಕಸ ಕಟ್ಟಿಗೆ ಸಮಾನವಾಗಿದ್ರು ನಿಮ್ಮ ಮೈದುನ ನಾನು. ಓ ಹಾಗಾ, ಸರಿ. ಹ್ಞೂ ಮೈದ್ನಾನೆ. ಅದಕ್ಕೇನೀಗ? ನೀವು ನನ್ನ ಹಾಗೆ ಕೋಪದಿಂದ ನೋಡ್ಬೇಡಿ ಮನೋರಮ ಅತ್ಗೆ. ನೀವು ಹಾಗೆ ನೋಡಿದ್ರೆ ನನ್ಗೆ ಗಾಬರಿ ಆಗುತ್ತೆ. ವಿಷಯ ಏನು ಅಂದ್ರೆ, ನೆನಪಾಯ್ತಾ? ದೇವ್ರ ದಯೆಯಿಂದ ನೆನಪಾಯ್ತು ಅದ್ಗೆ. ನೀವ್ ಹಾಗೆ ತೀಕ್ಷ್ಣವಾಗಿ ನೋಡಿದ್ರೆ ನಾನ್ ನಿಮ್ ಹತ್ರ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಮರ್ತೋಗ್ಬಿಡ್ತೀನಿ. ಅದ್ಗೆ ನಾನ್ ನಿಮಗೂ ನಿಜ ಹೇಳ, ಮನೇಲಿರೋರು ಬೇರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೆ ನನಗ್ ಮಾತ್ರ ನಿಮ್ಮ ಗೌರವ ಮತ್ತೆ ಪ್ರತಿಷ್ಠೆ ತುಂಬಾ ಮುಖ್ಯ. ಅದ್ಗೆ ಇದ್ಯಾವಾಗಿಂದ ಮೈದ್ನ ಅವ್ರೆ ನನ್ನ ಸಮಯನ ವ್ಯರ್ಥ ಮಾಡ್ದೆ ವಿಷಯ ಏನು ಅಂತ ಬೇಗ ಹೇಳಿ. ಸರಿ ಅದ್ಗೆ, ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ. ನಾನೀಗ ನಿಮಗೆ ಹೇಳ್ಬೇಕು ಅನ್ಕೊಂಡಿರೋ ಮುಖ್ಯವಾದ ವಿಷಯ ಏನು ಅಂದ್ರೆ, ನಿಮಗಾಗಿರೋ ಘೋರ ಅವಮಾನನ ನೋಡಿ ನನ್ ಮನ್ಸು ಕುಗ್ಗ್ ಹೋಗಿದೆ. ಈಗ ನೆನೆಸ್ಕೊಂಡ್ರು ತುಂಬಾ ಬೇಜಾರಾಗುತ್ತೆ. ಅವನು ಆ ಸಕ್ಕು ಅಪ್ಪ ದುಷ್ಟ, ಧೂರ್ತ, ಕಪಟ ಸನ್ಯಾಸಿ. ಅವನು ನಮ್ಗೆ ಮೋಸ ಮಾಡಿದಾನೆ. ಇನ್ನೊಂದ್ ಮಗಳು ಸಕ್ಕು ಇದ್ದಾಳಲ್ಲ, ಕನಿಕರವಾಗಿ ನೋಡ್ತಾ ಮೌನವಾಗಿದ್ಕೊಂಡೆ ಸಂಚು ಮಾಡ್ತಾಳವಳು. ಮೊನ್ನೆ ಸುಬೇದಾರ್ ಕುಟುಂಬ ಬಂದಾಗ ಏನ್ ನಡೀತು ಅಂತ ನೆನ್ಪಿದೆ ಅಲ್ವಾ? ಆಗ ನಾವೆಲ್ಲರೂ ಅಲ್ಲೇ ಇದ್ವಿ, ಕಣ್ಣಾರೆ ನೋಡಿದ್ವಿ. ಸಕ್ಕು ಹುಟ್ಟಿನಿಂದಾನೇ ದುಷ್ಟೆ. ಅನುಕಂಪಕ್ಕೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತಾಳೆ. ಅವತ್ತವಳಿಗೆ ಅವಕಾಶ ಸಿಕ್ತು. ತಿಗಣೆ ಆ ಯಾವ ರೀತಿ ತಿಗಣೆ ಪ್ರಾಣಿಗಳ ಚರ್ಮನ ಕಚ್ಕೊಂಡು ರಕ್ತ ಹೀರುತ್ತೆ ಅಲ್ವಾ, ಅದೇ ರೀತಿ ಸಕ್ಕು ನಮ್ಮನ್ನ ಹಿಡ್ಕೊಂಡು ನಮ್ಮ ರಕ್ತನ ಸರಿಯಾಗಿ ಹೀರ್ತಿದ್ದಾಳೆ. ಈ ಮನೇಲಿ ಇದ್ಕೊಂಡೆ ನಿಮಗ್ ಬೆಲೆ ಕೊಡಲ್ಲ. ಹೋಗ್ಲಿ, ನಿಮ್ ತವ್ರ ಮನೆಗ್ ಹೋಗು ಅಂದ್ರು ಹೋಗಲ್ಲ. ಮೈದ್ನ ಅವರೇ ಬಂದ ವಿಷಯ ಏನು ಅಂತ ಹೇಳಿ. ಅದ್ಗೆ ಅವ್ರೆ, ನಾನ್ ನಿಮಗ್ ಹೇಳ್ಬೇಕು ಅನ್ಕೊಂಡಿರೋದೇನು ಅಂದ್ರೆ, ಚಿನ್ನದ ಒಡವೆಗಳನ್ನ ಕಾಣಿಕೆಯಾಗಿ ತಂದಿದ್ದ ಆ ಮಾಣಿಕ್ಯ ಎಲ್ಲಿ? ಹಿತ್ತಾಳೆ ಒಡವೆಗಳಿಗೆ ಚಿನ್ನದ ಲೇಪನ ಮಾಡಿಸಿ ತಗೊಂಡ್ ಬಂದಿರೋ ಈ ಸಕ್ಕು ಎಲ್ಲಿ? ಆ ದರಿದ್ರ ಸಕ್ಕುವಿಂದ ನಮಗೇನಾದ್ರೂ ಉಪಯೋಗ ಇದೆಯಾ ಹೇಳಿ? ಅದ್ಗೆ ಚಿನ್ನದಂತ ಅವಕಾಶ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಳ್ಳಿ. ಒಂದು ಅವಳನ್ನ ಹೇಗಾದ್ರೂ ಮಾಡಿ ಅವಳ ತವ್ರ ಮನೆಗೆ ಕಳಿಸ್ಬಿಡಿ, ಇಲ್ಲ ಅಂದ್ರೆ ಬಾಬಾ ಅವರ ಆಶ್ರಮಕ್ಕೆ ಅವಳನ್ನ ದಾಸಿಯಾಗಿ ಕಳಿಸ್ಬಿಡಿ. ನಿಮಗೂ ಅದೇ ಯೋಚನೆ ಬಂತ? ಯಾವಾಗ್ಲೂ ಬಂದಿತ್ತು. ಅದ್ಕೆ ಸತ್ತಿರೋ ಮೊಸಳೆನ ಯಾರಾದ್ರೂ ಕುತ್ತಿಗೆ ಕಟ್ಕೊಂಡು ತಿರುಗ್ತಾರ ಹೇಳಿ? ಹಾಗ್ ಮಾಡಿದ್ರೆ ಎಲ್ರೂ ಒಟ್ಟಿಗೆ ಸಾಯ್ತಾರೆ. ಆ ಸಕ್ಕು ಇದ್ದಾಳಲ್ಲ, ಅವಳು ಈ ಮನೆನ ಸರ್ವನಾಶ ಮಾಡ್ತಾಳೆ. ಮತ್ತೆ ಆ ಮಾಣಿಕ್ಯ ಈ ಮನೆ ಕಳೆನ ಇನ್ನೂ ಹೆಚ್ಚಿಸ್ತಾಳೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಅದ್ಗೆ, ಆ ಮಾಣಿಕ್ಯ ನಮ್ಮ ದಿಗಂಬರ್ ರಾವ್ಗೆ ಹೇಳಿ ಮಾಡಿಸಿದ ಜೋಡಿ.
ಪಾಂಡುರಂಗ, ನನಗೆ ತುಂಬ ಭಯ ಆಗ್ತಿದೆ. ನನಗೆ ಭಯ ಆದರೂ ಕೂಡ ಕರಿಬೇಡ ಅಂತ ಅವ್ರು ಹೇಳಿದ್ದಾರೆ. ನನ್ನ ಜೊತೆ ತುಂಬ ಕೋಪದಿಂದ ಮಾತಾಡಿದ್ರು. ಪಾಂಡುರಂಗ, ನೀನು ನನ್ನ ಜೊತೆಯಾಗಿದೆಯಾ ಅಲ್ವಾ? ಇದೆಯಾ ಅಲ್ವಾ? ಪಾಂಡುರಂಗ, ನನಗೆ ಭಯ ಆಗ್ತಿದೆ, ತುಂಬ ಭಯ ಆಗ್ತಿದೆ. ನಿನ್ನೆ ರಾತ್ರಿ ಕೂಗಿದ ಹಾಗೆ ಇವತ್ ರಾತ್ರಿ ಕೂಡ ನನ್ನನ್ನು ಕೂಗಿ ಕರಿಬೇಡ. ನಾನು ಬರಲ್ಲ, ಅದನ್ನ ನಿನ್ಗೆ ಈಗಲೇ ಹೇಳ್ತಾ ಇದ್ದೀನಿ. ಪ್ರಾಣ ಹೋದ್ರೂ ಕೂಡ ನೀನು ಕೂಗಾಡಬಾರ್ದು. ಭಯ ಆದ್ರೆ ಬಾವಿಗೆ ಹಾರಿ ಪ್ರಾಣ ಬಿಡು. ನಮ್ಮನ್ನ ನಿದ್ದೆಯಿಂದ ಎಬ್ಬಿಸ್ಬೇಡ. ಇಲ್ಲಿ ಯಾರಾದ್ರೂ ಇದ್ದೀರಾ? ನನಗೆ ಕಾಪಾಡಿ ಪಾಂಡುರಂಗ. ನನಗೆ ಕೂಗಿದ್ರೆ ಅವ್ರು ನನಗೆ ಬೈತಾರೆ. ಅತ್ತೆ ಕೂಡ ಕೂಗ್ಬೇಡ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಭಯ ಆಗ್ತಿದೆ. ಜೋರಾಗಿ ಕಿರಿಚ್ಬೇಕು ಅನ್ನಿಸ್ತಿದೆ. ಭೂತ 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 ಭೂತ. ನಾನ್ ಬಂದ್ಬಿಟ್ಟೆ. ನಾನು ಬಂದ್ಬಿಟ್ಟೆ. ಬೇಡ ಬೇಡ, ಹೊರಟೋಗಿ. ನನಗೆ ಭಯ ಆಗ್ತಿದೆ. ಪಾಂಡುರಂಗ, ಇಲ್ಲಿ ಯಾರೂ ಇಲ್ಲ. ಯಾರು ನಿನ್ಗೆ ಸಹಾಯ ಮಾಡಲ್ಲ. ನೀನು ನನ್ನ ಬಂದಿ. ನಾನು ನಿನ್ನನ್ನ ಬೇಟೆಯಾಡ್ತೀನಿ. ಬೇಡ, ನನ್ನ ಹತ್ರ ಬರಬೇಡಿ. ಬಿಡಿ, ಬಿಡಿ, ನನ್ನ ಬಿಡಿ. ನನ್ ಜೊತೆ ಕತ್ಲೆ ಕೋಣೆಗ್ ಬಾ. ನೀನು ನನ್ನ ದಾಸಿ. ನೀನು ದೆವ್ವಕ್ಕೆ ದಾಸಿಯಾಗಿ ಹೋದೆ. ನನ್ನ ಸೆರೆಯಿಂದ ನಿನ್ನನ್ನ ಯಾರು ಬಿಡ್ಸಕ್ಕಾಗಲ್ಲ. ಇನ್ಮೇಲಿಂದ ನನ್ನ ಆಜ್ಞೆಯನ್ನ ನೀನ್ ಪಾಲಿಸ್ಲೇಬೇಕು. ಬಾ ಬಾ ಬಾ. ಬೇಡ, ನನ್ನ ಒಳಗ್ ತರಬೇಡಿ. ಬೇಡ ಪಾಂಡುರಂಗ, ಪಾಂಡುರಂಗ, ನನ್ನ ಬಿಡಿ. ಕತ್ತಲೆ ಕೋಣೆಗೆ ಬರ್ತೀಯಾ? ಆಶ್ರಮಕ್ಕೆ ಬರ್ತೀಯಾ? ನಾನ್ ಬರಲ್ಲ. ಈ ಕೋಣೆ ಒಳಗೂ ಹೋಗಲ್ಲ, ಆಶ್ರಮಕ್ಕೆ ಕೂಡ ಹೋಗಲ್ಲ. ಬಿಡಿ ನನ್ನ, ದಯವಿಟ್ಟು ನನ್ನ ಬಿಡಿ ಪಾಂಡುರಂಗ. ಭಯ ಆದ್ರೆ ಬಾವಿಗೆ ಹಾರಿ ಪ್ರಾಣ ಬಿಡು. ನೀನು ನನ್ನ ಮಾತು ಕೇಳಲ್ವಾ? ಹಾಗಾದ್ರೆ ಬಾವಿಗೆ ಬಿದ್ದು ಸತ್ತು ಹೋಗು. ಬಾವಿಗೆ ಹಾರು. ಛೇ, ನನ್ನ ಮನ್ಸೆಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ.
ಒಂದು ಕಡೆ ನಮ್ಮಮ್ಮ, ಇನ್ನೊಂದ್ ಕಡೆ ಸಕ್ಕು ಅವ್ರ ಅಪ್ಪ ಅಮ್ಮ, ಇನ್ನು ಕೊನೆಯದಾಗಿ ಸಕ್ಕು. ಪ್ರತಿದಿನ ಈ ಗೊಂದಲದಿಂದ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಇದನ್ನೆಲ್ಲ ಸಕ್ಕು ಹೇಗ್ ಸಹಿಸ್ಕೋತಾ ಇದ್ದಾಳೆ? ಪಾಪ ಅವಳಿನ್ನು ಚಿಕ್ಕ ಹುಡುಗಿ. ನಾನು ಇವತ್ತು ಅನಾವಶ್ಯಕವಾಗಿ ಅವಳ ಮೇಲೆ ರೇಗಾಡ್ಬಿಟ್ನಾ? ಹೇಳ್ಬೇಕು ಅಂದ್ರೆ ಸಕ್ಕು ನಮ್ಮಮ್ಮನ ಯಾವತ್ತೂ ಅವಮಾನ ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸಕ್ಕು ನಮ್ಮಮ್ಮನಿಗೆ ಮಾತ್ರ ಅಲ್ಲ, ಯಾವತ್ತೂ ಯಾರಿಗೂ ಕೂಡ ಎದುರು ಮಾತಾಡಿಲ್ಲ. ನಾನು ಅನಾವಶ್ಯಕವಾಗಿ ಅವಳನ್ನು ಬೈದ್ಬಿಟ್ಟೆ. ಸಕ್ಕುನ ಸುಳ್ಳುಗಾರ್ತಿ ಅಂತ ಬೈದೆ. ಅವಳು ತುಂಬಾನೇ ಸಾಧು. ಅವಳದು ನಿರ್ಮಲವಾದ ಮನಸ್ಸು. ಹೆತ್ತಲಲ್ಲಿ ಒಂಟಿಯಾಗಿ ಆ ಕೋಣೆ ಮುಂದೆ ಇಷ್ಟು ಮಧ್ಯರಾತ್ರಿಲಿ, ಕತ್ತಲಾದ್ರೆ ಮನೇಲಿರೋ ದೊಡ್ಡವರು ಕೂಡ ಆ ಕೋಣೆ ಹತ್ರ ಹೋಗೋದಕ್ಕೆ ಹೆದರ್ತಾರೆ. ಅಂಥದ್ರಲ್ಲಿ ಸಕ್ಕು ಅಲ್ಲಿದ್ದಾಳೆ. ಪಾಪ ಒಂಟಿಯಾಗಿ ಹೇಗಿದ್ದಾಳೋ. ಇವತ್ತು ಅನಾವಶ್ಯಕವಾಗಿ ಅವಳ ಮೇಲೆ ಕೂಗಾಡ್ಬಿಟ್ಟೆ. ಏನೇ ಆದ್ರೂ ಸರಿ ನನ್ನ ಕರಿಬೇಡ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟೆ. ಇಲ್ಲ ಇಲ್ಲ, ನಾನು ತಪ್ಪು ಮಾಡ್ದೆ. ನಾನು ಸಕ್ಕು ಮೇಲೆ ಕೂಗಾಡಬಾರ್ದಾಗಿತ್ತು. ಅವಳಿಗೆ ಧೈರ್ಯ ಬರೋ ಹಾಗೆ 4 ಮಾತಾಡಿದ್ರೆ ಸಾಕಾಗ್ತಿತ್ತು. ಈಗೇನ್ ಮಾಡೋದು? ಪಾಂಡುರಂಗ, ನಿನ್ನೆ ರಾತ್ರಿ ಕೂಗಿದ ತಕ್ಷಣ ಅವ್ರು ಕಾಪಾಡೋಕ್ ಬಂದ್ರು. ಆದ್ರೆ ಇವತ್ತವ್ರು ಹೇಳಿದ್ದಾರೆ ಎಷ್ಟೇ ಭಯ ಆದ್ರೂ ನನ್ನ ಕರಿಬೇಡ ಅಂತ. ಪಾಂಡುರಂಗ, ನಾನು ಮನ್ಸಲ್ಲೇ ಕರಿತೀನಿ. ನನ್ನ ಕೂಗನ್ನ ನೀನೇ ಅವ್ರಿಗೆ ಮುಟ್ಟಿಸ್ಬೇಕು. ಏನಂದ್ರೆ ಇಲ್ಲ, ಸಕ್ಕು ಹೇಗಿದ್ದಾಳೋ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೇನೆ. ಇಲ್ಲಾಂದ್ರೆ ನನ್ನ ಮನ್ಸಲ್ಲಿರೋ ಆತಂಕ ಕಡಿಮೆ ಆಗಲ್ಲ. ಈಗ ನಾನೇನೋ ಹೋಗ್ತೀನಿ, ಆದ್ರೆ ಅಮ್ಮ ನೋಡಿ ನನ್ನನ್ನ ಅಪಾರ್ಥ ಮಾಡ್ಕೊಂಡ್ರೆ ಮತ್ತೆ ಮನೇಲಿ ಜಗಳ ತಪ್ಪಿದ್ದಲ್ಲ. ಅಮ್ಮ ನನ್ನ ಮೇಲಿರೋ ಕೋಪನ ಸಕ್ಕು ಮೇಲೆ ತೋರಿಸಿ ಅವಳಿಗೆ ಮತ್ತೆ ಶಿಕ್ಷೆ ಕೊಡ್ತಾರೆ. ಅವ್ರನ್ನ ನಾನು ಕೇವಲ ಮನ್ಸಲ್ಲಿ ಕರೆದಿದ್ದಷ್ಟೇ. ದೆವ್ವ, ಆ ದೆವ್ವ ಓಡೋಯ್ತಾ? ಈಗಿಲ್ಲಿ ಯಾವ ಸದ್ದೂ ಇಲ್ಲ. ಪಾಂಡುರಂಗ, ಈ ಸಮಸ್ಯೆಯಿಂದ ನನ್ನ ಪಾರು ಮಾಡು. ನನಗೆ ತುಂಬಾ ಭಯ ಆಗ್ತಿದೆ. ಬಿಡಿ, ನನ್ನ ಬಿಡಿ, ಬಿಡಿ, ದಯವಿಟ್ಟು
ದೇವ್ರು ಇಳಿದ್ ಬಂದ್ರು ಕೂಡ ನನ್ನಿಂದ ಕಾಪಾಡೋಕ್ಕಾಗಲ್ಲ. ಬರ್ತಾನೆ, ನನ್ ಪಾಂಡುರಂಗ ಬರ್ತಾನೆ. ಬಿಡಿ ಪಾಂಡುರಂಗ, ಬೇಗ ಬಾ ಪಾಂಡುರಂಗ. ಪಾಂಡುರಂಗ, ಪಾಂಡುರಂಗ, ನಿನ್ನನ್ನ ಕಾಪಾಡ್ದೆ. ಅಯ್ಯೋ, ಯಾರೋ ನನ್ನ ಹೊಡಿತಿದ್ದಾರೆ ಅಮ್ಮ. ಅಯ್ಯೋ ಅಯ್ಯೋ, ಯಾರೋ ನನ್ಗೆ ಹೊಡಿತಾ ಇದಾರೆ ಅಮ್ಮ. ಅಯ್ಯೋ, ಕಿರ್ಚಾಟ, ಯಾರೋ ಕಿರ್ಚಾಡ್ತಾ ಇದ್ದಾರೆ. ಅನುಮಾನನೇ ಇಲ್ಲ, ಸ್ಪಷ್ಟವಾಗಿ ಯಾರೋ ಕಿರ್ಚಾಡ್ತಾ ಇದ್ದಾರೆ. ಆದ್ರೆ ಆ ಧ್ವನಿ ಸಕ್ಕುದಂತೂ ಅಲ್ಲ, ಯಾರೋ ಗಂಡಸಿನ ಧ್ವನಿ. ಸಕ್ಕುಗೇನು ತೊಂದರೆ ಆಗಿರಲ್ಲ ಅಲ್ವಾ? ಅಯ್ಯೋ, ಯಾರ ಧ್ವನಿ ಅದು? ಹೊಡಿಬಿಡಿ, ಹೊಡಿಬಿಡಿ ಅಮ್ಮ. ಇದು ಸಕ್ಕು ಧ್ವನಿ ಅಲ್ವಲ್ಲ? ಯಾರೋ ಗಂಡ್ಸು ಕೂಗಾಡ್ತಿರೋ ಹಾಗೆ ಕೇಳಿಸ್ತಿದೆ. ಈ ಸಮಯದಲ್ಲಿ ಯಾರಿರಬಹುದು? ಆ ಕಡೆಯಿಂದ ಒಂದೆರಡು ನಡ್ಕೊಂಡು ಹೋಯ್ತು ಅತ್ತೆ. ಅಯ್ಯೋ 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 ಅಯ್ಯೋ. ಅಂದ್ರೆ ಇಲ್ಲಿವರೆಗೂ ನನ್ನ ಹೆದರಿಸಿದ್ದು ದೆವ್ವ ಅಲ್ಲ, ದಾಮು ಮಾಮ ನನ್ನ ಹೆದರಿಸಿದ್ದು. ನನ್ ಪಾಂಡುರಂಗ ಈ ಬಿಂದಿಗೆ ರೂಪದಲ್ಲಿ ಬಂದು ನನ್ನ ಕಾಪಾಡ್ದ. ಯಾರಲ್ಲಿ? ಸಕ್ಕು, ಯಾರಲ್ಲಿ? ಹಾ, ಯಾರು ಬಂದಿರೋದು ಇಲ್ಲಿಗೆ?